ಮೈಸೂರಿನಲ್ಲಿ ನಡೆದ ರಾಜ್ಯಮಟ್ಟದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೀದರ್ ಜಿಲ್ಲೆಯ ಬಸವ ತತ್ವದ ಪ್ರಚಾರಕರಾದ ಡಾ ಸಿದ್ದರಾಮ ಬೆಲ್ದಾರ್ ಶರಣರಿಗೆ 2025ರಿಂದ 26ನೇ ಸಾಲಿನ ಬಸವ ರಾಷ್ಟ್ರೀಯ ಪುರಸ್ಕಾರ ನೀಡಿ ಗೌರವಿಸಿದ ಹಿನ್ನೆಲೆಯಲ್ಲಿ ಹಾಗೂ ಪುಣೆಯಲ್ಲಿ ನಡೆದ ಬಸವ ಜಯಂತಿ ಕಾರ್ಯಕ್ರಮದಲ್ಲಿ ಬಸವ ಭೂಷಣ ಪ್ರಶಸ್ತಿ ನೀಡಿ ಗೌರವಿಸಿದ ನಿಮಿತ್ತವಾಗಿ ಬೀದರ್ನ ಡಾ ಸಿದ್ದರಾಮ ಬೆಲ್ದಾರ್ ಶರಣರ ನಿವಾಸಕ್ಕೆ ತೆರಳಿ ಬುದ್ಧ ಬಸವ ಅಂಬೇಡ್ಕರ್ ಮಹಾಪುರುಷರ ವಿಚಾರಧಾರೆಗಳನ್ನು ಸಾರುವ ಉಪನ್ಯಾಸಕರಾದ ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಹಾಗೂ ನಿವೃತ್ತ ಮುಖ್ಯ ಗುರುಗಳಾದ ಗೋವಿಂದ ಪೂಜಾರಿ ಜೊತೆಗೆ ಡಾ ಬಿಆರ್ ಅಂಬೇಡ್ಕರ್ ಬುದ್ಧಿಸ್ಟ್ ಕಲ್ಚರಲ್ ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ಶಾಪುರ್ ಗೇಟ್ನ ರಾಜ್ಕುಮಾರ್ ಕಾಂಬ್ಳೆ ಅವರ ನೇತೃತ್ವದಲ್ಲಿ ವಿಶೇಷ ರೀತಿಯಲ್ಲಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಬಸವ ರಾಷ್ಟ್ರೀಯ ಪುರಸ್ಕಾರ ಹಾಗೂ ಬಸವಶ್ರೀ ಪುರಸ್ಕಾರ ಬೆಲ್ದಾರ್ ಶರಣರ ಬಸವ ಸೇವೆಗೆ ಸಂದ ಪ್ರಶಸ್ತಿಯಾಗಿದೆ. ಈ ಪ್ರಶಸ್ತಿ ಅವರಿಗೆ ಸಂದಿದ್ದು ನಿಜಕ್ಕೂ ನಮ್ಮ ಬೀದರ್ ಭಾಗಕ್ಕೂ ಹಾಗೂ ಅವರ ಅಭಿಮಾನಿಗಳಿಗೂ ಹೆಮ್ಮೆ ತಂದುಕೊಟ್ಟಿದೆ ಎಂದು ತಿಳಿಸಿದರು. ಇವತ್ತು ಅವರ 82ನೇ ವಯಸ್ಸಿನಲ್ಲಿಯೂ ಉತ್ಸಾಹದಿಂದ ಬಸವ ತತ್ವ ವಿಚಾರಧಾರೆಗಳನ್ನು ನಾಡಿನ ಉದ್ದಗಲಕ್ಕೂ ಪಸರಿಸುತ್ತಿದ್ದಾರೆ ಎಂದು ತಿಳಿಸಿದರು. ಯಾವುದೇ ಪ್ರಶಸ್ತಿ ಹಿರಿಮೆ ಗರಿಮೆಯನ್ನು ಸ್ವೀಕರಿಸದೆ ತಮ್ಮ ಇಡೀ ಜೀವಮಾನವನ್ನ ಬಸವ ಸೇವೆಗಾಗಿ ಬಸವ ತತ್ವ ಪ್ರಚಾರಕ್ಕಾಗಿ ಮುಡಿಪಾಗಿ ಇಟ್ಟಿದ್ದಾರೆ ಎಂದು ಪ್ರೊಫೆಸರ್ ಶಿವಶಣ್ಣಪ್ಪ ಹುಗ್ಗೆ ಪಾಟೀಲ್ ಅವರು ಮುಖ್ಯ ಗುರುಗಳಾಗಿರುವ ನಿವೃತ್ತ ಮುಖ್ಯ ಗುರುಗಳಾದ ಗೋವಿಂದ ಪೂಜಾರಿ ಅವರು ಮಾತನಾಡಿ ತಿಳಿಸಿದರು. ಇದೇ ವೇಳೆ ದಿನಾಂಕ 28/4/2026ಕ್ಕೆ ಬೀದರ್ನ ಶಹಾಪುರ ಗೇಟ್ ಬಳಿ ನಡೆಯಲಿರುವ ಡಾ ಬಿಆರ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕಾಗಿ ಡಾ ಬಿಆರ್ ಅಂಬೇಡ್ಕರ್ ಬುದ್ಧಿಸ್ಟ್ ಕಲ್ಚರಲ್ ಸಾಂಸ್ಕೃತಿಕ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಅಧ್ಯಕ್ಷರ ನೇತೃತ್ವದಲ್ಲಿ ಸಿದ್ದರಾಮ ಬೆಲ್ದಾರ್ ಶರಣರನ್ನ ಉದ್ಘಾಟಕರಾಗಿ ಆಹ್ವಾನ ಮಾಡಿದರು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಾಜ್ಕುಮಾರ್ ಕಾಂಬ್ಳಿ, ಉಪಾಧ್ಯಕ್ಷರಾದ ಭೀಮರಾವ್ ಮೋರೆ, ಪ್ರಧಾನ ಕಾರ್ಯದರ್ಶಿ ರಂಜಿತ್ ವರ್ಮಾ, ಸಹ ಕಾರ್ಯದರ್ಶಿ ಧನರಾಜ್, ಖಜಾಂಚಿ ಸಂಜು ಕುಮಾರ್ ಮೋರೆ, ಸಂಘಟನಾ ಕಾರ್ಯದರ್ಶಿ ವೆಂಕಟರಾವ್ ಕಾಂಬ್ಳೆ, ವಿಶ್ವನಾಥ ಶಿಂದೆ ಸೇರಿದಂತೆ ಇನ್ನಿತರರು ಇದ್ದರು. ಇವತ್ತು ನಾವೆಲ್ಲರೂ ಈ ಶತಮಾನದ ಶ್ರೇಷ್ಠ ಶರಣರಾಗಿರ್ತಕ್ಕಂಥ ಪರಮ ಪೂಜ್ಯರು, ಅಗಾಧವಾದಂಥ ಶರಣ ಸಾಹಿತ್ಯದಲ್ಲಿ ಇತಿಹಾಸವನ್ನು ನಿರ್ಮಿಸಿರ್ತಕ್ಕಂಥ ಪರಮ ಪೂಜ್ಯ ಬೆಲ್ದಾಳ್ ಅಪ್ಪಾಜಿಯವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀವಿ ಬಂಧುಗಳೇ. ಅವರು ಶರಣರ ಹಾಗೂ ಶರಣ ಧರ್ಮದ ಸೇವೆಯನ್ನು ಮಾಡಿದ್ದಕ್ಕಾಗಿ ಬಸವ ತತ್ವವನ್ನು ಜೀವಾಳವಾಗಿ ಇರಿಸಿಕೊಂಡು ಇವತ್ತು ಎಲ್ಲಿಯಾದರೂ ಒಂದು ಜೀವಾಳ ಶರಣ ತತ್ವದ ಜೀವಾಳ ಇದೆ ಅಂದರೆ ಅದು ನಮ್ಮ ಬೆಲ್ದಾಳ್ ಶರಣರಲ್ಲಿ ಇದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾವು ಹೇಳ್ತಾ ಇದ್ದೀವಿ ಬಂಧುಗಳೇ. ಸುಮಾರು ವರ್ಷದಿಂದ 50 ವರ್ಷದಿಂದಲೂ ಕೂಡ ಅವರು ಬಸವ ತತ್ವದ ಸೇವೆಯನ್ನು ಮಾಡ್ತಾ ಇದ್ದಾರೆ, ಶರಣರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಸವ ತತ್ವವನ್ನೇ ಉಸಿರಾಗಿಸಿಕೊಂಡಿರ್ತಕ್ಕಂಥವರು. ಬಸವ ತತ್ವದ ಮೇಲೆ ಒಂದು ಸಾಸಿವೆಯಷ್ಟು ಕೂಡ ಚ್ಯುತಿ ಬಂದಾಗ, ನಿಂದೆಗಳು ಬಂದಾಗ ಎದೆತಟ್ಟಿ ನಿಂತು ಎಲ್ಲದಕ್ಕೂ ಸಾಹಿತ್ಯದ ಮೂಲಕ, ಪ್ರಚಾರದ ಮೂಲಕ, ಪ್ರಸಾರದ ಮೂಲಕ ಈ ತತ್ವವನ್ನು ಎತ್ತಿ ಹಿಡಿದಿರ್ತಕ್ಕಂಥ ನಮ್ಮೆಲ್ಲರ ಮಹಾಚೇತನ ಅದು ಸಿದ್ದರಾಮ ಶರಣರು ಬೆಲ್ದಾಳ್ರು ಇದ್ದಾರೆ ಅಪ್ಪಾಜಿಯವರು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಅವರ ಒಂದು ಈ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಪರಿಗಣಿಸಿ, ಅವರ ಪವಿತ್ರವಾಗಿರ್ತಕ್ಕಂಥ ಈ ಸೇವೆಯನ್ನು ಪರಿಗಣಿಸಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಎಲ್ಲರೂ ಅಲ್ಲಿ ಅಪ್ಪಾಜಿಯವರಿಗೆ ಬಸವಭೂಷಣ ಅಂತಕ್ಕಂಥ ಪ್ರಶಸ್ತಿಯನ್ನು ನೀಡಿ ಅವರು ಮಾಡಿರ್ತಕ್ಕಂಥ ಸೇವೆಗೆ ಇನ್ನೊಂದು ಗರಿಯನ್ನು ಕಟ್ಟಿದ್ದಾರೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿಯಾಗಿ ಕರ್ನಾಟಕದ ಘನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು, ಅವರ ಹೆಸರು ಸಿದ್ದರಾಮಯ್ಯ ಇದೆ, ಅವರು ಶರಣರ ಬಗ್ಗೆ ಅಪಾರವಾಗಿರ್ತಕ್ಕಂಥ ಕಾಳಜಿಯನ್ನು ಹೊಂದಿರತಕ್ಕಂಥವರು. ಇವತ್ತು ನಮ್ಮ ಅಪ್ಪಾಜಿಯವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಮಾಡಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಕಂಡು ಇಡೀ ದಕ್ಷಿಣ ಭಾರತದಲ್ಲಿ ಶರಣ ಸಾಹಿತ್ಯವನ್ನು ಪ್ರಚಾರ, ಸತ್ಯದಿಂದ ಶರಣ ಸಾಹಿತ್ಯವನ್ನು ಪ್ರಚಾರ ಮತ್ತು ಪ್ರಸಾರ ಮಾಡಿರ್ತಕ್ಕಂಥ ಕೀರ್ತಿ ಅದು ಬೆಲ್ದಾಳಪ್ಪ ಅವ್ರದ್ದಿದೆ. ಆ ಕೀರ್ತಿಯನ್ನು ಕಂಡು ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು, ಅವರ ಕ್ಯಾಬಿನೆಟ್ ಸಂಪೂರ್ಣವಾಗಿ ನಿನ್ನೆ ಅಪ್ಪಾಜಿಯವರಿಗೆ ಬಸವ ಪ್ರಶಸ್ತಿಯನ್ನು ಕೊಟ್ಟು ಆ ಒಂದು ಮೈಸೂರಿನಲ್ಲಿ
ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೆರವೇರಿಸಿ ಅವರ ಮುಡಿಗೆ ಮತ್ತೊಂದು ಗರಿಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏರಿಸಿದ್ದಾರೆ. ಅದಕ್ಕೋಸ್ಕರ ಇನ್ನೂ ಹೆಚ್ಚಿನ ಕಾಲ ಬಸವ ತತ್ವದ ಸೇವೆಯನ್ನು ಅಪ್ಪಾಜಿಯವರಿಂದ ಆಗಲಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾವು ಹೇಳಬಯಸ್ತಾ ಇದ್ದೀವಿ, 12ನೇ ಶತಮಾನದಲ್ಲಿ ನಾವು ಎಲ್ಲ ಶರಣರನ್ನ ಅಂತೂ ಇವತ್ತು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಶರಣರನ್ನು ನೋಡ್ಬೇಕಾಯ್ತು ಅಂದ್ರ ಬೆಲ್ದಾಳ್ ಅಪ್ಪ ಅವರ ಮೂಲಕ ಇವತ್ತು ನೋಡಬಹುದಾಗಿದೆ ಅಂತಕ್ಕಂಥ ಒಂದು ಸಂದೇಶಗಳನ್ನು ಇವತ್ತು ನಾವೆಲ್ಲರೂ ಹೇಳಿ ಬನ್ನಿ, ನಾವೆಲ್ಲರೂ ಕುಳಿತು ಅಪ್ಪ ಅವರ ಸನ್ನಿಧಿಯಲ್ಲಿ ಬಸವ ತತ್ವವನ್ನು ಕಟ್ಟೋಣ. ಬುದ್ಧ, ಬಸವ, ಅಂಬೇಡ್ಕರ್ ಅವರ ಈ ತತ್ವ ಸಿದ್ಧಾಂತಗಳನ್ನು ಮುಂದುವರಿಸೋಣ. ಅವರ ಬೆನ್ನೆಲುಬಾಗಿ ನಿಂತು ಅವರ ಮಾರ್ಗದರ್ಶನದಲ್ಲಿ ನಡೆದು ನಾವೆಲ್ಲರೂ ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತಕ್ಕಂಥ ಮಾತುಗಳನ್ನು ಹೇಳಬಯಸುತ್ತಾ, ಅವರಿಗೆ ಎಷ್ಟು ಸನ್ಮಾನ ಮಾಡಿದ್ರು ಕೂಡ, ಯಾಕಂತ ಹೇಳಿದ್ರೆ ಬಸವಣ್ಣವರು ಹೇಳಿದ ಹಾಗೆ ಬ್ರಹ್ಮ ಪದವಿ ಏನೊಲ್ಲೆ, ವಿಷ್ಣು ಪದವಿ ಏನೊಲ್ಲೆ ಅಂತಕ್ಕಂಥ ಮಾತುಗಳಿಂದ ಅವರು ಯಾವಾಗಲೂ ಯಾವುದೇ ಪದವಿಗಳನ್ನು ಬಯಸುವುದಿಲ್ಲ. ಪದವಿಗಳು ಅವರನ್ನೇ ಹುಡ್ಕೊಂಡು ಬರ್ತಾ ಇರ್ತವೆ. ಅದಕ್ಕಾಗಿ ಅವರಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರಶಸ್ತಿ ನನಗೇನು ಅಂದ್ರೆ ಅದು ಬಸವಣ್ಣವರ ಆಶೀರ್ವಾದ, ಅದು ಶರಣರ ಆಶೀರ್ವಾದ ಅಂತೇಳಿ ಯಾವುದನ್ನು ಬಯಸದೆ ಕೂಡ ಅಪ್ಪಾಜಿಯವರು ನಿಸ್ವಾರ್ಥದಿಂದ ಸೇವೆಯನ್ನು ಮಾಡಿದ್ದಾರೆ. ಅಂತ ಸೇವೆಗೆ ಯಾವ ಪದವಿಗಳು ಸಮ ಬರೋದಿಲ್ಲ, ಬ್ರಹ್ಮ ಪದವಿನೂ ಸಮ ಬರೋದಿಲ್ಲ ಅಂತಕ್ಕಂಥ ಮಾತನ್ನ ಅವರು ಪದೇ ಪದೇ ಹೇಳ್ತಾ ಇದ್ರು. ಅದಕ್ಕಾಗಿ ಶರಣರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಇದು ಇದೆ ಅಂತೇಳಿ ನಾವೆಲ್ಲರೂ ಭಾವಿಸೋಣ. ಅವರು ಅನುಭವ ಮಂಟಪಕ್ಕಾಗಿ, ಬಸವ ತತ್ವಕ್ಕಾಗಿ, ಶರಣರ ತತ್ವಗಳಿಗಾಗಿ ಅವರು ಮುಡಿಪಿಟ್ಟಿರ್ತಕ್ಕಂಥ ಸೇವೆ, ಇವತ್ತು ಆ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ಸರ್ಕಾರ, ಮಹಾರಾಷ್ಟ್ರದ ಸಮಾಜ ಅವರಿಗೆ ಇವತ್ತು ಒಂದು ಪ್ರಶಸ್ತಿಗಳನ್ನ ಕೊಟ್ಟು ಇವತ್ತು ಗೌರವವನ್ನು ಸಲ್ಲಿಸಿದ್ದಾರೆ. ಈ ಗೌರವ ಹೀಗೆ ಮುಂದುವರಿಯಲಿ ಅಂತೇಳಿ, ಎಲ್ಲಿವರೆಗೆ ಸೂರ್ಯ ಚಂದ್ರರಿರ್ತಾರೆ ಅಲ್ಲಿವರೆಗೆ ಬೆಲ್ದಾಳ್ ಅಪ್ಪಾಜಿ ಅವರು ಬಸವ ತತ್ವ ಮಾಡಿರ್ತಕ್ಕಂಥ ಸೇವೆ ಅಜರಾಮರವಾಗಿರ್ತದೆ ಅಂತೇಳಿ ಹೇಳಿ ನನ್ನ 4 ಮಾತುಗಳಿಗೆ ನಾನು ವಿರಾಮ ಕೊಡ್ತೀನಿ. ಜಯ ಗುರು ಬಸವೇಶ್ವರ. ವಿಶ್ವಶಾಂತಿ ಗೌತಮ ಬುದ್ಧ ಹಾಗೂ ವಿಶ್ವಗುರು ಬಸವಣ್ಣನವರ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ನಮಸ್ಕೃತ. ನಮಗೆ ಖುಷಿ ಏನಂದರೆ ಇವತ್ತಿನ ದಿವಸ ನಮ್ಮ ಬೀದರ್ ಜಿಲ್ಲೆಯಲ್ಲೇ, ಕರ್ನಾಟಕ ರಾಜ್ಯದಲ್ಲೇ ಹೊರಗಿನ ದೇಶದ ಎಲ್ಲ ದೇಶಗಳಿಗೆ ಅವರು ಬಸವಣ್ಣನ ಬಗ್ಗೆ, ಬುದ್ಧನ ಬಗ್ಗೆ, ಬಾಬಾ ಸಾಹೇಬ್ ಬಗ್ಗೆ ಸುಮಾರು ಬುಕ್ ಬರ್ದಾರ ಅಪ್ಪರು. ಅದಕ್ಕೆ ನಮಗೆ ವಿಶೇಷ ಇದ್ರಾಗ ಏನು ಖುಷಿ ಅಂದ್ರೆ, ನಮ್ಮಲ್ಲೊಬ್ಬರು ಬಸವಣ್ಣ ನಾವು ಜಿಂದ ಬಸವ ನಾವು ನೋಡಿಲ್ಲ, ಅದ್ರ ಬಸವಣ್ಣ ರೂಪದಲ್ಲಿ ನಾವು ಬೆಲ್ದಾಳ್ ಅಪ್ಪರಿಗೆ ಒಂದು ಕರ್ನಾಟಕ ಸರ್ಕಾರಕ್ಕೆ ನಾವು ಭಾಳ ಧನ್ಯವಾದ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಕನ್ನಡ ಸರ್ಕಾರ ಅಪ್ಪರಿಗೆ ಅವರು ಬಸವಣ್ಣ ತತ್ವವನ್ನು ನೋಡಿ ಅವ್ರಿಗೆ ಗುರುತಿಸಿ ಕನ್ನಡ ಸರ್ಕಾರದಿಂದ ಅವರಿಗೆ ಏನು ಸನ್ಮಾನ ಮಾಡ್ಕೊಂಡು ಬಸವ ತತ್ವ ಬಗ್ಗೆ ಹೇಳ್ಯಾರ. ಅವ್ರಿಗೆ ನಮ್ದು ಎಲ್ಲ ಬೀದರ್ ಜಿಲ್ಲೆ ವತಿಯಿಂದ ಅವ್ರಿಗೆ ಭಾಳ ಧನ್ಯವಾದ ಹೇಳ್ತೇನೆ. ವಿಶೇಷವಾಗಿ ಅಪ್ಪರಿಗೆ ಹಿಂಗೆ ಅವ್ರಿಗೆ ವಿಶೇಷ ಬಸವಣ್ಣ ಹಾಗೂ ಗೌತಮ ಬುದ್ಧ, ಬಾಬಾ ಸಾಹೇಬ್ ಅವರು ಹಿಂಗೆ ಅವ್ರ ಆರೋಗ್ಯವನ್ನು ಕಾಪಾಡಲಿ. ಯಾಕಂದ್ರೆ ಅವರು ಸುಮಾರು ಈಗ ಅವ್ರು 70 ವರ್ಷ ಇರಬೇಕು, 80 ವರ್ಷ ಇರಬೇಕು. ಸಾರಿ ಅಪ್ಪರ ಬೀದರ್ನಿಂದ ಕಾರ್ದಲ್ಲಿ ಪೂರ್ಣಕ್ಕೆ ಹೋಗಿ, ಪೂರ್ಣದಿಂದ ಬೆಳಗಾವಿ ಮೈಸೂರಿಗೆ ಹೋಗಿ ಸುಮಾರು 2,500 ಕಿಲೋಮೀಟರ್ ಹೋಗಿ ಬರ್ಬೇಕಾದ್ರೆ ಅವರು ಇನ್ನ ಅವ್ರಿಗೆ ಬಾಬಾ ಸಾಹೇಬ್ ಬುದ್ಧ ಬಸವಣ್ಣ ಹಿಂಗೆ ಆರೋಗ್ಯ ಕೂಡಲ ಅಂತ ಹೇಳ್ಕೊಂಡು ನಾ ಅಪ್ರೋಸ್ಕೊತೇನೆ. ಮತ್ತು ನಮ್ಮ ಸನ್ಮಾನಕ್ಕೆ ಕರೆ ಕೊಟ್ರ ಅಪ್ಪರು ಅವ್ರು 7 ಸೆಟ್ ಇದ್ರು ಭೀ ನನಗೆ ಅವ್ರ ಪೂಜಾರಿ ಅಂದ್ರೆ ಭಾಳ ಜೀವ ಮಾಡ್ತಾರೆ ಅಪ್ಪವರು. ಹಾಗಾಗಿ ನಾನು ಅಪ್ಪವ್ರು ನನಗೆ TM ಕೊಟ್ರ ಸನ್ಮಾನ ಮಾಡ್ಕೊಂಡ್ರೆ ನಾ ಅಪ್ಪರಿಗೆ ಭಾಳ ಹೇಳ್ತೇನೆ. ಮತ್ತು ಸುಸ್ಮಿತಾ ನ್ಯೂದರಿನೂ ಕೂಡ ನಮ್ಮದು ಸಮಿತಿ ವತಿಯಿಂದ ಅವ್ರಿಗೆ ಏನು ಮಾಡ್ತೀನಿ. ಅತಿ ವಿಶೇಷವಾಗಿ ಮತ್ತೀಗ ಶಾಪುರಿಗೆಟ್ಟಿಗೆ 28ನೇ ತಾರೀಕಿಗೆ ಡಾಕ್ಟರ್ ಬಾಬಾ ಸಾಹೇಬರು 130ನೇ ಜಯಂತಿ ಮಾಡತ್ತಾರ. ಅದಕ್ಕೂ ಗುರುಗಳು ಉದ್ಘಾಟಕರಾಗಿ ಬರ್ತಿದ್ದಾರೆ. ಅವ್ರ ಗುರುಗಳು ತಾವು ತಮ್ಮಲ್ಲಿ ವಿನಂತಿ ಕೊಡ್ತಾರೆ ಕೊಡ್ಬೇಕಂತೇಳಿ ಇದಕ್ಕೆ ತಾವು ಮತ್ತು ನಮ್ಮ ಶಿಕ್ಷಣ ಹುಗ್ಗೇಪಳ್ಳರು ಇಬ್ಬರು ಗೆಸ್ಟ್ ಇದ್ದಾರೆ. ಅವ್ರಿಗೆ ಶಾಪುರ್ಗೆ ಎಲ್ಲ ಸಮಾಜ ಮುಖಂಡರು ಬಂದಾರ. ನಾನು ವಿನೋದ್ ಸರಿ ನನ್ನ ಸನ್ಮಾನ ಸ್ವೀಕರಿಸ್ಕೊಂಡ್ರೆ ಅಪ್ಪರಿಗೆ ಅವ್ರಿಗೆ ಕೋಟಿ ಧನ್ಯವಾದ ಹೇಳ್ತೀನಿ. ನಮ್ಮ ಬುದ್ಧ.